ಬಿಜೆಪಿಯವರು ರಾಮನ ಹೆಸರಲ್ಲೇ ಲೂಟಿ ಮಾಡೋರು ಅಂತವರು ಮಂಜುನಾಥ ಸ್ವಾಮಿ ಹೆಸರಲ್ಲಿ ಸತ್ಯ ಹೇಳ್ತಾರ. ಬಿಜೆಪಿ ಶಾಸಕರ ಆಣೆ ಪ್ರಮಾಣ ಬಗ್ಗೆ ಪ್ರಿಯಾಂಕ್ ಖರ್ಗೆ ವ್ಯಂಗ್ಯವಾಡಿದ್ದಾರೆ. ಬಿಜೆಪಿಯವರಿಗೆ ಅವರ ಪಕ್ಷವನ್ನ ನೋಡಿಕೊಳ್ಳಲು ಹೇಳಿ, ಬಿಜೆಪಿಯಲ್ಲಿ ಶಿಸ್ತೇ ಇಲ್ಲ, ಅದಕ್ಕೆ ಅಡ್ಡ ಮತದಾನ ಆಗಿರೋದು, ಅದಕ್ಕೆ ಮಂಜುನಾಥ ಸ್ವಾಮಿ ಹತ್ತಿರ ಹೋಗ್ತಾರಾ? ಯಾರ್ಯಾರು ಅಡ್ಡ ಮತ ಹಾಕಿದ್ದಾರೆ ಮೊದಲು ಪತ್ತೆ ಮಾಡಿ, ರಾಜ್ಯಾಧ್ಯಕ್ಷರು ಆಣೆ ಮಾಡಿ ಅಂದ್ರೆ ಬೇರೆಯವರು ಬೇಡ ಅಂತಾರೆ. ಕಾಂಗ್ರೆಸ್ 100 ಭಾಗವಾದ್ರೂ ಆಗಲಿ, ಅವರಿಗೇನ್ ಸಮಸ್ಯೆ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಇವರೇ ಅವ್ರು ಯಾರ ಮೇಲಾನ ಪ್ರಮಾಣ ಮಾಡ್ಕೊಳ್ಳಿ, ನನಗೇನು ಮಾಡೋದಿದೆ, ಅದು ನಮ್ಮ ಪಕ್ಷದ ಸಮಸ್ಯೆ ಅಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ರಾಮನ ಹೆಸರಿನಲ್ಲೇ ವಂಚನೆ ಮಾಡುವಂಥ ಜನರು ಮಂಜುನಾಥ ಸ್ವಾಮಿಯ ಹೆಸರಲ್ಲಿ ನಿಜ ಹೇಳಬಹುದಾ ನನಗೆ ಗೊತ್ತಿಲ್ಲ. ಆಯ್ತು ರೀ, ವಾಟ್ ಎವರ್ ಇಟ್ ಈಸ್. ನೋಡಿ, ನಮ್ಮ ಒಗ್ಗಟ್ಟನ್ನು ನೋಡಿಬಿಟ್ಟೆ ಅಲ್ಲ ಇವತ್ತು 7-8 ಜನ BJP-ಯವ್ರು ನಮಗೆ ಓಟ್ ಹಾಕಿದ್ದು. ಇಲ್ಲಪ್ಪ, ಇವ್ರ ಕಡೆಯಿಂದ ನಾವೇನು ಈಗ JDS ಅವರು ಒಂದು ಕ್ಯಾಂಡಿಡೇಟು ಹಾಕ್ತೀನಿ ಅಂತ ಹೇಳಿದ್ರು. ಅದಕ್ಕೆ BJP-ಅವ್ರದ್ದು ಕೂಡ ಒಪ್ಪಿಗೆ ಇದೆ ಅಂತ ವಿಜೇಂದ್ರ ಅವರು, ಅಶೋಕ್ ಅವರು ಹೇಳಿದ್ರಲ್ಲ. ಹಂಗಂದರೆ ಒಗ್ಗಟ್ಟಿತ್ತ JDS BJP-ನಲ್ಲಿ? ನಿಮ್ಮ ಮನೆ 100 ಬಾಗಿಲಾಗಿದೆ, ನೀವು ಯಾಕೆ ನಮ್ಮ ಮನೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಬಿಜೆಪಿ ಶಾಸಕರ ಆಣೆ ಪ್ರಮಾಣ ಬಗ್ಗೆ ಪ್ರಿಯಾಂಕ್ ಖರ್ಗೆ ವ್ಯಂಗ್ಯವಾಡಿದ್ದಾರೆ. ಬಿಜೆಪಿಯವರಿಗೆ ಅವರ ಪಕ್ಷವನ್ನ ನೋಡಿಕೊಳ್ಳಲು ಹೇಳಿ, ಬಿಜೆಪಿಯಲ್ಲಿ ಶಿಸ್ತೇ ಇಲ್ಲ, ಅದಕ್ಕೆ ಅಡ್ಡ ಮತದಾನ ಆಗಿರೋದು, ಅದಕ್ಕೆ ಮಂಜುನಾಥ ಸ್ವಾಮಿ ಹತ್ತಿರ ಹೋಗ್ತಾರಾ? ಯಾರ್ಯಾರು ಅಡ್ಡ ಮತ ಹಾಕಿದ್ದಾರೆ ಮೊದಲು ಪತ್ತೆ ಮಾಡಿ, ರಾಜ್ಯಾಧ್ಯಕ್ಷರು ಆಣೆ ಮಾಡಿ ಅಂದ್ರೆ ಬೇರೆಯವರು ಬೇಡ ಅಂತಾರೆ. ಕಾಂಗ್ರೆಸ್ 100 ಭಾಗವಾದ್ರೂ ಆಗಲಿ, ಅವರಿಗೇನ್ ಸಮಸ್ಯೆ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಇವರೇ ಅವ್ರು ಯಾರ ಮೇಲಾನ ಪ್ರಮಾಣ ಮಾಡ್ಕೊಳ್ಳಿ, ನನಗೇನು ಮಾಡೋದಿದೆ, ಅದು ನಮ್ಮ ಪಕ್ಷದ ಸಮಸ್ಯೆ ಅಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ರಾಮನ ಹೆಸರಿನಲ್ಲೇ ವಂಚನೆ ಮಾಡುವಂಥ ಜನರು ಮಂಜುನಾಥ ಸ್ವಾಮಿಯ ಹೆಸರಲ್ಲಿ ನಿಜ ಹೇಳಬಹುದಾ ನನಗೆ ಗೊತ್ತಿಲ್ಲ. ಆಯ್ತು ರೀ, ವಾಟ್ ಎವರ್ ಇಟ್ ಈಸ್. ನೋಡಿ, ನಮ್ಮ ಒಗ್ಗಟ್ಟನ್ನು ನೋಡಿಬಿಟ್ಟೆ ಅಲ್ಲ ಇವತ್ತು 7-8 ಜನ BJP-ಯವ್ರು ನಮಗೆ ಓಟ್ ಹಾಕಿದ್ದು. ಇಲ್ಲಪ್ಪ, ಇವ್ರ ಕಡೆಯಿಂದ ನಾವೇನು ಈಗ JDS ಅವರು ಒಂದು ಕ್ಯಾಂಡಿಡೇಟು ಹಾಕ್ತೀನಿ ಅಂತ ಹೇಳಿದ್ರು. ಅದಕ್ಕೆ BJP-ಅವ್ರದ್ದು ಕೂಡ ಒಪ್ಪಿಗೆ ಇದೆ ಅಂತ ವಿಜೇಂದ್ರ ಅವರು, ಅಶೋಕ್ ಅವರು ಹೇಳಿದ್ರಲ್ಲ. ಹಂಗಂದರೆ ಒಗ್ಗಟ್ಟಿತ್ತ JDS BJP-ನಲ್ಲಿ? ನಿಮ್ಮ ಮನೆ 100 ಬಾಗಿಲಾಗಿದೆ, ನೀವು ಯಾಕೆ ನಮ್ಮ ಮನೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.